ನಡೀತಾ ಇದೆ. हेलो, सभी लोगों से एक निवेदन है. ಎಲ್ಲಿದ್ದವರೆಗೂ ಆದಷ್ಟು ಬೇಗ सभी लोगों से एक निवेदन है, सभी लोग स्टेज के सामने आकर इकट्ठा होना चाहिए. प्राइज डिस्ट्रीब्यूशन हो रहा है. जो भी उधर वो बाजू में जाड़ के नीचे सब बैठे उन लोग एक 10 मिनट के लिए सामने आ जाइए. ನಮ್ಮ ಅತಿಥಿಗಳು ಎಲ್ಲರೂ ಕೂಡ ಮುಖ್ಯ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಿಕೊಳ್ಳಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿವಿಧ ಡಿಪಾರ್ಟ್ಮೆಂಟಿನ ಹೆಡ್ ಅವರು ಎಲ್ಲರೂ ಕೂಡ ಈಗಾಗಲೇ ಮುಖ್ಯ ವೇದಿಕೆಯಲ್ಲಿ ಇದ್ದಾರೆ. ನಿಮ್ಮೆಲ್ಲರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಿಕೊಳ್ಳಿ. हेलो हेलो, आज का प्रोग्राम का एंड में हम लोग आज का ये क्लोजअप सेरेमनी के लिए हमारा गेस्ट रविराज सुवर्ण हमारे साथ है. उसको हमारा कंपनी की तरफ से हार्दिक स्वागत. और हमारा कंपनी का सीनियर मैनेजर्स और एग्जीक्यूटिव मैनेजर्स सभी लोग इधर आसित है. उसमें हरीश कुंदर, शंकर सुवर्ण, रवि, आयुब, मुस्ताक, रवि गौड़ा, प्रज्वल और रघुराम और कौन बोटे इन्यार उड़दू हाँ यार आज का हमारा चीफ गेस्ट रविराज सुवर्ण, इसको हमारा कंपनी के तरफ से एक मेमेंटो देकर हम लोग उसको स्वागत कर रहा हूँ. प्रज्वल, इसने उसको मेमेंटो हैंड ओवर कीजिए. आज का कार्यक्रम में अंपायर रोल निभाया श्रवण. आज का अंपायर निभाया. ನಿರ್ಣಾಯಕರ ಪೀಠವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟವರು ಶ್ರವಣ್ ಅವರು ಮುಖ್ಯ ವೇದಿಕೆಗೆ ಬಂದು ಅತಿಥಿಗಳಿಂದ ಒಂದು ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವರಿಗೆ ಹರೀಶ್ ಕುಂದರ್ ಇವರು ಮೆಮೆಂಟನ್ನು ನೀಡಬೇಕಾಗಿ ವಿನಂತಿ. ನೋಡಿ, ಗಟ್ಟಿ ಚಪ್ಪಾಳೆಯನ್ನು ಬಡೀರಿ. ಉರಿ ತಾಪಮಾನದಲ್ಲಿ ಬಿಸಿಲಿನಲ್ಲಿಯೂ ಕೂಡ ಅಚ್ಚುಕಟ್ಟಾದ ನಿರ್ಣಾಯಕರ ಪಾತ್ರವನ್ನು ವಹಿಸಿದ್ದಾರೆ. ಇನ್ನೋರ್ವ ಅಂಪೈರ್ ಸಚಿನ್, ಇವರಿಗೆ ಸುಧೀರ್ ಇವರು ಮೆಮೆಂಟನ್ನು ನೀಡಬೇಕಾಗಿ ವಿನಂತಿ. ಮತ್ತೋರ್ವ ನಿರ್ಣಾಯಕರಾಗಿ ಸಚಿನ್ ಅವರು ಈ ಉದ್ಯಾವರದ ಭಾಗದವರೇ ನಿರ್ಣಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ರು. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನೋರ್ವ ಅಂಪೈರ್ ಶಶಿಕಾಂತ್, ಇವರಿಗೆ ರಘುರಾಮ್ ಇವರು ಮೆಮೆಂಟನ್ನು ನೀಡಬೇಕಾಗಿ ವಿನಂತಿ. ಧನ್ಯವಾದಗಳು. ಹಾಗೆ ಇವತ್ತಿನ ಕಮೆಂಟ್ರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಶಿವ ಇವರಿಗೆ ಪ್ರದೀಪ್ ಅವರು ಮೆಮೆಂಟನ್ನು ನೀಡಬೇಕಾಗಿ ವಿನಂತಿ. ಹಾಗೆ ಇವತ್ತಿನ ಈ ಪ್ರೋಗ್ರಾಮನ್ನು ಲೈವ್ ಕಾಸ್ಟ್ ಯೂಟ್ಯೂಬ್ ಮೂಲಕ ಜಗತ್ತಿಗೆ ಪರಿಚಯಿಸಿ ಕೊಟ್ಟಿರುವಂಥ ಸುಭಾನ್ ಇವರಿಗೆ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ರವಿರಾಜ್ ಸುವರ್ಣ ಇವರು ಮೆಮೆಂಟೋವನ್ನು ನೀಡಬೇಕಾಗಿ ವಿನಂತಿ.
ಅಚ್ಚುಕಟ್ಟಾದ ಒಂದು ಕಾರ್ಯವೈಖರಿಯ ನಡುವಣ ಸಾಮಾಜಿಕ ಜಾಲತಾಣಗಳ ನಡುವೆ ಇಲ್ಲಿ ನಡೆದ ಪಂದ್ಯಾಟವನ್ನ ವಿಶ್ವದಾದ್ಯಂತ ನೋಡುವಂತಹ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿರ್ತಕ್ಕಂತಹ ಕ್ರಿಕ್ಲೈನ್ ಸ್ಪೋರ್ಟ್ಸಿನ ಸಿಬ್ಬಂದಿ ವರ್ಗದ ಓರ್ವ ಬಂಧು ಸದಸ್ಯ ಈ ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸುಬಾನ್ ಅವರ ಮುಂದಾಳತ್ವದಲ್ಲಿ ಅತ್ಯುತ್ತಮ ರೀತಿಯ ಒಂದು ಕ್ಯಾಮರಾಮ್ಯಾನ್ಗಳ ಜೊತೆಯಲ್ಲಿ ಕ್ರಿಕ್ಲೈನ್ ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸಿತ್ತು. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮಗೆ ಶಾಮಿಯಾನ ಹಾಗೂ ಇತರ ಮೂಲ ಸೌಲಭ್ಯಗಳನ್ನು ಒದಗಿಸಿದಂಥ ಗಣೇಶ್ ಇವರು ಕೂಡ ನಮ್ಮ ವೇದಿಕೆ ಬಂದು ನಮ್ಮ ಸಂಸ್ಥೆಯ ಪರವಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಇವರಿಗೆ ಶಂಕರ್ ಕುಂದರ್ ಇವರು ಮೆಮೆಂಟೋವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ಇವತ್ತಿನ ಇವೆಂಟ್ ಮ್ಯಾನೇಜ್ಮೆಂಟನ್ನು ನಡೆಸಿಕೊಟ್ಟಂಥ ಶ್ರೀ ಶಂಕರ್ ಕುಂದರ್ ಇವರಿಗೆ ಸನತ್ ಇವರು ಮೆಮೆಂಟೋವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಇನ್ನೋರ್ವ ಇವೆಂಟ್ ಮ್ಯಾನೇಜ್ಮೆಂಟನ್ನು ನಡೆಸಿಕೊಟ್ಟಂಥ ಮನೋಜ್ ಇವರಿಗೆ ನಮ್ಮ ಫಿಶ್ ಮಿಲ್ ರವಿಗೌಡ ಇವರು ಮೆಮೆಂಟೋ ನೀಡಬೇಕಾಗಿ ವಿನಂತಿ. ಕೊನೆಯದಾಗಿ ಈ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಮುಖ್ಯ ಕಾರ್ಯಕ್ರಮವನ್ನು ನಿರ್ವಹಿಸುವಂಥ ಯೋಗೀಶ್ ಇವರಿಗೆ ನಮ್ಮ ಆಯುಬ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಇವತ್ತಿನ ಒಂದು ಪಂದ್ಯದ ಟ್ರೋಫಿ ಹಸ್ತಾಂತರಣೆ ಹಾಗೂ ಬಹುಮಾನ ವಿತರಣೆಯನ್ನು ಶಿವ ಇವರು ವಿವರಣೆ ನೀಡಿಕೊಳ್ಳಿದ್ದಾರೆ. ಧನ್ಯವಾದಗಳು ಸರ್. ಇನ್ನು ವಿಳಂಬವನ್ನು ಮಾಡಿಕೊಳ್ಳದೆ ನೇರವಾಗಿ ನಾವು ಪ್ರಶಸ್ತಿ ವಿತರಣಾ ಹಂತಕ್ಕೆ ಸಾಗಿ ಬರ್ತಾ ಇದ್ದೇವೆ. ಅತಿಥಿಗಳು ಮಾತನಾಡುವುದಿಲ್ಲ, ಶುಭವನ್ನು ಹಾರೈಸಿದ್ದೇವೆ ಅನ್ನೋದಾಗಿ ಮೊದಲಾಗಿ ತಿಳಿಸಿದ್ದಾರೆ. ಬಿಸಿಲಿನ ಒತ್ತಡದ ನಡುವೆ ನಮಗೂ ತಿಳಿತದೆ. ಇನ್ನು ನೇರವಾಗಿ ಈ ಒಂದು ಕ್ರೀಡಾಕೂಟದ ಶಾಟ್ಪುಟ್ ವಿಭಾಗದಲ್ಲಿ ಮೊದಲ ಪ್ರಶಸ್ತಿ ಧರ್ಮೇಶ್ ಪಾಲಾಗಿತ್ತು. ತೃತೀಯ ಪ್ರಶಸ್ತಿ ಮುಸ್ತಾಕ್ ಅವರ ಪಾಲಾಗಿತ್ತು. 45 ಬಿಲೋ ಎಬೋ 45 ಎಬೋ ವಿಭಾಗದಲ್ಲಿ ಮುಸ್ತಾಕ್ ಅವರ ಪಾಲಾಗಿತ್ತು ತೃತೀಯ ಪ್ರಶಸ್ತಿ. ಅವರು ಬಂದು ಪಡ್ಕೊಂಡು ಹೋಗಿ ಅನ್ನೋದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ನಲವತ್ತೈದು ವರ್ಷ ಮೇಲ್ಪಟ್ಟ ಶಾಟ್ಪುಟ್ ಎಸೆತದಲ್ಲಿ ತೃತೀಯ ಪ್ರಶಸ್ತಿ ಮುಸ್ತಾಕ್ ಅವರ ಪಾಲಾಗಿತ್ತು. ಪ್ರದೀಪ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ, ಅಭಿನಂದನೆಗಳು. 45+ ಶಾಟ್ಪುಟ್ ವಿಭಾಗದಲ್ಲಿ ಎರಡನೇ ಪ್ರಶಸ್ತಿ ಆಯುಬ್ ಅವರ ಪಾಲಾಗಿತ್ತು. ಗಟ್ಟಿ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಕೂಡ ರಘುರಾಮ್ ಅವರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಅತಿಥಿಗಳು ಒಬ್ಬರಾದ್ಮೇಲೆ ಒಬ್ಬರು ಪ್ರಶಸ್ತಿಯನ್ನು ನೀಡಿ 45+ ಶಾಟ್ಪುಟ್ ವಿಭಾಗದಲ್ಲಿ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಧರ್ಮೇಶ್ ಪಡ್ಕೊಳ್ತಾ ಇದ್ದಾರೆ. ಗಟ್ಟಿ ಚಪ್ಪಾಳೆಯೊಂದಿಗೆ ಸುಧೀರ್ ಅವರು ನೀಡಿ ಗೌರವಿಸೋದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಸುಧೀರ್ ಅವರು ಈ ಒಂದು ಮೊದಲ ಪ್ರಶಸ್ತಿಯನ್ನು ಧರ್ಮೇಶ್ಗೆ ನೀಡಿ ಗೌರವಿಸೋದಾಗಿ ತಮ್ಮಲ್ಲಿ ಕೇಳ್ತಾ ಇದೆ. ಇನ್ನು 45 ಬಿಲೋ 45 ವರ್ಷಗಳ ಕೆಳಗಿನ ಶಾಟ್ಪುಟ್ ವಿಭಾಗದಲ್ಲಿ ಮೂರನೇ ಪ್ರಶಸ್ತಿಯನ್ನು ರಾಘವೇಂದ್ರ ಅವರು ಪಡ್ಕೊಳ್ತಾ ಇದ್ದಾರೆ. SEZನ ರಾಘವೇಂದ್ರ ಅವರು ಬಂದು ರವಿಕುಮಾರ್ ಅವರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ 45 ಬಿಲೋ ಗುಂಡು ಎಸೆತ ಸ್ಪರ್ಧೆಯ ಎರಡನೇ ಪ್ರಶಸ್ತಿಯನ್ನು ಅರವಿಂದ್ ಅವರು ಪಡ್ಕೊಳ್ತಾ ಇದ್ದಾರೆ. ಗಟ್ಟಿ ಚಪ್ಪಾಳೆಯೊಂದಿಗೆ ಅರವಿಂದ್ ಗೌಡ ಬಾಯ್ಲರ್ SEZ. ಸನತ್ ಅವರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಸನತ್ ಆಗಿರ್ಬೋದು, ಪ್ರದೀಪ್ ಅವರಾಗಿರ್ಬೋದು, ಯೋಗಿ ಅವರಾಗಿರ್ಬೋದು, ಮನೋಜ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಪ್ರಸಾದ್ ಬಾಬುರವರು ಈ ಪ್ರಶಸ್ತಿಯನ್ನು ನೀಡಬೇಕು. ಅದು 45 ಬಿಲೋ ಗುಂಡು ಎಸೆತ ಮೊದಲ ಪ್ರಶಸ್ತಿ ರಾಜು ಗೌಡ ಅವರ ಪಾಲಾಗ್ತಾ ಇದೆ. ಗಟ್ಟಿ ಚಪ್ಪಾಳೆಯೊಂದಿಗೆ ರಾಜು ನಿಮ್ಮನ್ನು ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಸಾದ್ ಬಾಬುರವರು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಕ್ರಿಕೆಟಿನ ಇಂಡಿವಿಜುವಲ್ ಪ್ರಶಸ್ತಿಯನ್ನು ನೀಡುವ ಮುಂಚಿತವಾಗಿ ಗುಂಪು ಆಟ, ಹರೀಶ್ ಕುಂದರ್ ಅವರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಇದು ಟಗ್ ಆಫ್ ವಾರಿನ ದ್ವಿತೀಯ ಪ್ರಶಸ್ತಿ. ಗಟ್ಟಿ ಚಪ್ಪಾಳೆಯೊಂದಿಗೆ YSM ಫ್ರೀಮ್ಯಾನ್ಸ್ ತಂಡದ ಎಲ್ಲ ಆಟಗಾರರ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಬರಬೇಕು, ತಂಡದ ಆಟಗಾರ ಎಲ್ಲರೂ ಬಂದು ಪಡ್ಕೊಳ್ಳಿ. ಫೋಟೋ ಸೆಷನ್ ಇರ್ತದೆ, ವಿಳಂಬ ಮಾಡಬೇಡಿ. YSM ಫ್ರೀಮ್ಯಾನ್ಸ್ ಹಗ್ಗ ಜಗ್ಗಾಟದ ದ್ವಿತೀಯ ಸ್ಥಾನೀಯ, YPL ಯಶಸ್ವಿ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯ ಈ ಕ್ರೀಡಾಕೂಟದ ಟಗ್ ಆಫ್ ವಾರಿನ ರನ್ನರ್ಸ್ ಅಪ್ಪಿನ ತಂಡ. ನೋಡಿ, ನೀವು ಆಟಗಾರರು ಕುಳಿತುಕೊಳ್ಳಿ, ಒಬ್ಬ ಕ್ಯಾಪ್ಟನ್ ಮಾತ್ರ ಪಡ್ಕೊಳ್ಳಿ. ನಮ್ಮ ಅತಿಥಿಗಳು ನಿಂತ್ಕೊಳ್ಳಿ ಫೋಟೋ ಸೆಷನ್ಗಾಗಿ. ನೋಡಿ, ಆಟಗಾರರು ಕುಳಿತುಕೊಳ್ಳಿ, ಮೊಣಕಾಲಲ್ಲಿ ಕುಳಿತುಕೊಳ್ಳಿ. ಕ್ಯಾಪ್ಟನ್ ಒಬ್ರು ಮಾತ್ರ ಪಡ್ಕೊಳ್ಳಿ, ಅವಾಗ ಚಂದ ಬರ್ತದೆ ಫೋಟೋ. ಗಟ್ಟಿ ಚಪ್ಪಾಳೆಯೊಂದಿಗೆ ಅಭಿನಂದಿಸಿಕೊಂಡವರಿದ್ದಾವೆ. YSM ಫ್ರೀಮ್ಯಾನ್ಸ್ ಹಗ್ಗ ಜಗ್ಗಾಟದ ದ್ವಿತೀಯ ಸ್ಥಾನೀಯ. ರವಿರಾಜ ಸುವರ್ಣ ಅವರು ಹಗ್ಗ ಜಗ್ಗಾಟದ ಮೊದಲ ಪ್ರಶಸ್ತಿಯ ಬಹುಮಾನವನ್ನ ಸರಿ ಅತಿಥಿಗಳು ನಿಂತ್ಕೊಂಡಿದ್ದಾರೆ. ಈ ಕ್ರೀಡಾಕೂಟದ ಹಗ್ಗ ಜಗ್ಗಾಟದ ದ್ವಿತೀಯ ಸ್ಥಾನೀಯ YSM ಫ್ರೀಮ್ಯಾನ್ಸ್ ರವಿರಾಜ ಸುವರ್ಣ ಅವರು ಟಗ್ ಆಫ್ ವಾರ್ ವಿಭಾಗದ ಚಾಂಪಿಯನ್ ಪ್ರಶಸ್ತಿ ಮೊದಲ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಶಸ್ವಿ ಈಗಲ್ ವಾರಿಯರ್ಸಿನ ತಂಡ ಈ ಕ್ರೀಡಾಕೂಟದ ಹಗ್ಗ ಜಗ್ಗಾಟದ ಮೊದಲ ಸ್ಥಾನೀಯ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಜೋರಾದ ಕೈ ಚಪ್ಪಾಳೆಯನ್ನು ನೀಡಿ ಈ ಕ್ರೀಡಾಕೂಟದ ಹಗ್ಗ ಜಗ್ಗಾಟದ ಮೊದಲ ಸ್ಥಾನೀಯ ಯಶಸ್ವಿ ಈಗಲ್ ವಾರಿಯರ್ಸ್ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ರವಿರಾಜ್ ಸುವರ್ಣ ಅವರೇ, ನಿಮಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ವೈಯಕ್ತಿಕ ಪರ್ಫಾರ್ಮೆನ್ಸ್ ಅನ್ನು ಗಮನಿಸಿಕೊಂಡು
ಇಂಡಿವಿಜುವಲ್ ಪ್ರಶಸ್ತಿಯನ್ನು ಮೊದಲಾಗಿ ನೀಡುತ್ತೇವೆ. ಈ ಟೂರ್ನಮೆಂಟಿನ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಯಾರಾದ್ರೂ ಗೆಸ್ ಮಾಡ್ತೀರಾ? ಡೌಟ್ಲೆಸ್ ಸೆಲೆಕ್ಷನ್, ಅದು ಮಹೇಶನ ಪಾಲಾಗಿತ್ತು. 57ರ ಆಟವನ್ನು ದಾಖಲಿಸಿದ ಮರಿಯಪ್ಪನವರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಮಹೇಶ ಒನ್ ಮ್ಯಾನ್ ಶೋ ಫೈನಲ್ ಪಂದ್ಯದ ಹೀರೋ. 57ರ ಒಂದು ಅಜೇಯದ ಆಟವನ್ನು ಕಟ್ಟಿದ್ರು ಮರಿಯಪ್ಪನವರು. ಈ ಒಂದು ಪ್ರಶಸ್ತಿಯನ್ನು ಮಹೇಶ್ ಅವರಿಗೆ ನೀಡಿ ಗೌರವಿಸುವುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಈ ಕ್ರಿಕೆಟ್ ಟೂರ್ನಮೆಂಟಿನ ಉತ್ತಮ ಕ್ಷೇತ್ರರಕ್ಷಕ ಪ್ರಶಸ್ತಿ 2ರಿಂದ 3 ಮಂದಿ ಪ್ರಬಲ ಹೋರಾಟವನ್ನು ನೀಡಿದ್ರು. ಅಂತಿಮ ಹಂತವಾಗಿ ಈ ಟೂರ್ನಮೆಂಟಿನ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿ ಅದು ವಿಶಾಲ್ ಪಾಲಾಗ್ತಾ ಇದೆ. ಟಾರ್ಗೆಟ್ ಟೈಟನ್ಸಿನ ಅತ್ಯುತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಶರತ್ ಅವರು ಬಂದು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಾಗಿ ತಮ್ಮಲ್ಲಿ ಕೇಳ್ತಾವೆ ಇದೆ. ಈ ಟೂರ್ನಮೆಂಟಿನ ಉತ್ತಮ ಕ್ಷೇತ್ರರಕ್ಷಕ ವಿಶಾಲ್ ಪಾಲಾಗ್ತಾ ಇದೆ. ಫಿರೋಜ್ ಮತ್ತು ಯಾಕೂಬ್ ಸರ್ ಅವರು ಮುಖ್ಯ ವೇದಿಕೆಗೆ ಬನ್ನಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾಕೂಬ್ ಸರ್ ಮತ್ತು ಫಿರೋಜ್ ಅವರು ಬರಬೇಕು, ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನೀವು ಆಗಮಿಸಿದ್ದೀರಾ, ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಫಿರೋಜ್ ಅವರು ಮತ್ತೆ ಯಾಕೂಬ್ ಸರ್ ಅವರಿಗೆ ಆತ್ಮೀಯ ಸ್ವಾಗತ. ಶಶಿಧರ್ ಅವರು ಈ ಪ್ರಶಸ್ತಿಯನ್ನು ನೀಡಬೇಕು. ಅದು ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ. ಎಕಾನಮಿ ರೇಟ್ ಮತ್ತು ವಿಕೆಟ್ಸ್ ಕೌಂಟ್ ಅನ್ನು ಮಾಡಿ ಅಳೆದು ತೂಗಿ ಲೆಕ್ಕಾಚಾರವನ್ನು ಮಾಡಿದಾಗ ಈ ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಪ್ರಶಸ್ತಿ ಅದು ಭರತ್ ಸಾಲ್ಯನ್ ಪಾಲಾಗ್ತಾ ಇದೆ. ಯಶಸ್ವಿ ಸನ್ಶೈನಿನ ಬೌಲರ್ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಶಶಿಧರ್ ಅವರು ನೀಡಿ ಗೌರವಿಸುವುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಉತ್ತಮ ದಾಂಡಿಗ ಪ್ರಶಸ್ತಿ, ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ 2 ಮಂದಿ ಹೋರಾಟವನ್ನು ನೀಡಿದ್ರು. ಆದರೆ ಇಂಡಿವಿಜುವಲ್ 50 ಮೊದಲು ದಾಖಲಿಸಿರ್ತಕ್ಕಂಥ ಆಟಗಾರ ನಾಗೇಂದ್ರನ ಪಾಲಾಗ್ತಾ ಇದೆ. ಈ ಟೂರ್ನಮೆಂಟಿನ ಉತ್ತಮ ದಾಂಡಿಗ ಪ್ರಶಸ್ತಿ ಮ್ಯಾಂಗ್ಳೂರು ಹಂಟರ್ಸಿನ ಯಾವುದೇ ಬೇರೊಬ್ಬ ಆಟಗಾರ ಬಂದು ಪಡ್ಕೊಳ್ಳಿ, ಅವರಿಗೆ ನೀಡುವಂತ ಕೆಲಸವನ್ನು ಮಾಡ್ತೇವೆ. ಸನತ್ ಅವರು ನೀಡಿ ಗೌರವಿಸುವುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅವರ ಪರವಾಗಿ ಅವರ ಸ್ನೇಹಿತರು ಯಾರಾದರೂ ಪಡ್ಕೊಳ್ಳಿ, ಅವರಿಗೆ ತಲುಪಿಸುವಂತ ಕಾಯಕವನ್ನು ನಾವು ಮಾಡ್ತೇವೆ. ಎಸ್, ಈ ಚಪ್ಪಾಳೆ ಇದು ನಾಗೇಂದ್ರನಿಗೆ. 53ರ ಆಟವನ್ನು ದಾಖಲಿಸಿದ್ರು, ಇಂಡಿವಿಜುವಲ್ 50 ದಾಖಲಿಸಿದ್ರು ಕೂಡ. ಇನ್ನು ಈ ಟೂರ್ನಮೆಂಟಿನ ಒಂದು ಬಹುಮುಖ್ಯ ಪ್ರಶಸ್ತಿ ಇಂಡಿವಿಜುವಲ್ ಭಾಗದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಅದು ಕಿಂಗ್ ಆಫ್ ಇಂಡಿವಿಜುವಲ್ ಪ್ರಶಸ್ತಿ. ವೈಯಕ್ತಿಕ ಸಾಧನೆಯಲ್ಲಿ ದಾಂಡಿಗತನ, ಎಸೆತಗಾರಿಕೆ, ಕ್ಷೇತ್ರರಕ್ಷಣೆ, ಗೂಟ್ರಕ್ಷಣೆ ಎಲ್ಲದರಲ್ಲಿ ಮಿಂಚಿರ್ತಕ್ಕಂಥ ಏಕಮಾತ್ರ ಆಟಗಾರ ಕೂಡ ಈ ಟೂರ್ನಮೆಂಟಿನ ಸರಣಿ ಶ್ರೇಷ್ಠ ಪ್ರಶಸ್ತಿ ಅದು ಮಹೇಶನ ಪಾಲಾಗ್ತಾ ಇದೆ. ಮನೋಜ್ ಅವರು ಈ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಮಹೇಶ್ ಅವರಿಗೆ ನೀಡಿ ಅನ್ನೋದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಅತ್ಯುತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಮಹೇಶ ಫೈನಲ್ ಪಂದ್ಯಾಟದಲ್ಲಿ ಅಜಯ್ 57ರ ಆಟವನ್ನು ದಾಖಲಿಸಿದ್ರು ಕೂಡ ಮಹೇಶ ಈ ಟೂರ್ನಮೆಂಟಿನ YPL 4ನೇ ಆವೃತ್ತಿಯ ಸರಣಿ ಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತ ಆಟಗಾರ.
ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ತಂಡ ಅದು ಯೋಗಿ ಅವರ ನಾಯಕತ್ವದ ತಂಡ ಯಶಸ್ವಿ ಸನ್ಶೈನ್ ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ರವಿರಾಜ್ ಸುವರ್ಣ ಅವರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಶಸ್ತಿಯನ್ನು ನೋಡುವುದೇ ಒಂದು ಸೌಭಾಗ್ಯ. ಈ ಬಾರಿಯ ಟ್ರೋಫಿ ಅತ್ಯುತ್ತಮವಾಗಿ ಕಂಗೊಳಿಸ್ತಾ ಇದೆ. ಯೋಗಿ ನಾಯಕತ್ವದ ಯಶಸ್ವಿ ಸನ್ಶೈನ್ ದಾಂಡು ಚೆಂಡಿನ ವಿಚಾರಾರ್ಥದ YPL 4ನೇ ಆವೃತ್ತಿಯ ಪಂದ್ಯಾಕೂಟದ ರನ್ನರ್ಸ್ ಅಪ್ ತಂಡ ಕೂಡ ವೆರಿ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡ್ತಾ ಇದೆ. ಕ್ರಿಕ್ಲೈನ್ ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಅಚ್ಚುಕಟ್ಟಾಗಿ ಬಿತ್ತರಿಸ್ತಾ ಇದೆ. ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮೇನ್ ಪ್ರಶಸ್ತಿ, ಮುಖ್ಯ ಪ್ರಶಸ್ತಿ, ಚಾಂಪಿಯನ್ ಪ್ರಶಸ್ತಿಯನ್ನು ನೀಡುವ ಮುಂಚಿತವಾಗಿ ಒಂದು ಸುತ್ತಿನ ಜೋರಾದ ಕೈ ಚಪ್ಪಾಳೆಯನ್ನು ನೀಡಿ ಈ ಚಪ್ಪಾಳೆ ಆರ್ಗನೈಸರ್ಸ್ಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ಈ ಟೂರ್ನಮೆಂಟ್ ಅನ್ನು ಮುನ್ನಡೆಸಿದ್ದಾರೆ. ಪ್ರದೀಪ್ ಅವರಾಗಿರ್ಬೋದು, ಯೋಗಿ ಅವರಾಗಿರ್ಬೋದು, ಸನತ್ ಅವರಾಗಿರ್ಬೋದು, ಮನೋಜ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಅಚ್ಚುಕಟ್ಟಾಗಿ, ಪ್ರಸಾದ್ ಬಾಬು ಅವರಾಗಿರ್ಬೋದು, ರವಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಅತ್ಯುತ್ತಮ ರೀತಿಯಲ್ಲಿ ಈ ಟೂರ್ನಮೆಂಟ್ ಯಶಸ್ಸಿನ ಹಿಂದಿನ ಕಾರಣೀಭೂತರು. ಎಲ್ರಿಗೂ ಒಂದು ಸುತ್ತಿನ ಜೋರಾದ ಕೈ ಚಪ್ಪಾಳೆ. ಯಾಕಂತ ಹೇಳಿದ್ರೆ ಇಷ್ಟು ವೈಭವಪೇರಿತವಾಗಿ ಟೂರ್ನಮೆಂಟ್ ಅನ್ನು ನಡೆಸುವುದು ಸುಲಭದ ಮಾತಲ್ಲ. ಅಚ್ಚುಕಟ್ಟಾಗಿಯೇ ಈ ಟೂರ್ನಮೆಂಟ್ ಸಾಗಿದೆ. ಯಶಸ್ವಿ ಸನ್ಶೈನ್ YPL 4ನೇ ಆವೃತ್ತಿಯ ಪಂದ್ಯಾಕೂಟದ ರನ್ನರ್ಸ್ ಅಪ್ ತಂಡ ವಿನ್ನರ್ಸ್ ಅಪ್ ಪ್ರಶಸ್ತಿಯನ್ನು ನೀಡುವ ಮುಂಚಿತವಾಗಿ ಈ ಪ್ರಶಸ್ತಿಯನ್ನ ಫಿರೋಜ್ ಸರ್ ಮತ್ತು ಯಾಕೂಬ್ ಸರ್ ಅವರೇ ನೀಡಬೇಕು ಅನ್ನೋದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಸೋಲಿಲ್ಲದ ಸರದಾರ, ಆಡಿದ ಎಲ್ಲ ಪಂದ್ಯಗಳಲ್ಲಿ ಎಲ್ಲ ರೈಟ್ ಮಾರ್ಕ್, ಸ್ಪಷ್ಟ ಗೆಲುವನ್ನು ದಾಖಲಿಸಿರ್ತಕ್ಕಂಥ ತಂಡ ಕೂಡ ಅದು ಟಾರ್ಗೆಟ್ ಟೈಟನ್ಸಿನ ತಂಡ. ಟಾರ್ಗೆಟ್ ಮಾಡಿಯೇ ಇಲ್ಲಿ ಚಾಂಪಿಯನ್ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ತಾ ಇದೆ. ಗಟ್ಟಿ ಚಪ್ಪಾಳೆಯೊಂದಿಗೆ ಯಶಸ್ವಿ ಟಾರ್ಗೆಟ್ ಟೈಟನ್ಸ್ ನಿಮ್ಮನ್ನ ಮುಖವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. YPL 4ನೇ ಆವೃತ್ತಿಯ ಪಂದ್ಯಾಕೂಟದ ಚಾಂಪಿಯನ್ಗಳ ತಂಡ ಕೂಡ ಯಶಸ್ವಿ ಟಾರ್ಗೆಟ್ ಟೈಟನ್ಸಿನ ತಂಡ. ಫಿರೋಜ್ ಅವರು ಮತ್ತೆ ಯಾಕೂಬ್ ಸರ್ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಬೇಕು ಅನ್ನೋದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಕಳೆದ ಬಾರಿ ಯಶಸ್ವಿ ಚಾಂಪಿಯನ್ಸ್ ಮತ್ತು ಯಶಸ್ವಿ ಭೂತಾಯಿ ಬಾಯ್ಸಿನ ತಂಡ ಪ್ರಶಸ್ತಿಗಾಗಿ ಕಾದಾಟವನ್ನು ಮಾಡಿತ್ತು. ಬದಲಾವಣೆ ಜಗದ ನಿಯಮ. ಈ ಬಾರಿ ಮತ್ತೆ ಎರಡು ಹೊಸ ತಂಡಗಳು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ತಾ ಇದೆ. ಯಶಸ್ವಿ ಟಾರ್ಗೆಟ್ ಟೈಟನ್ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಪ್ರಶಸ್ತಿ ವಿತರಣಾರ್ಥದ ಅಂತಿಮ ಹೆಜ್ಜೆದು ಚಾಂಪಿಯನ್ ತಂಡಕ್ಕೆ ಪ್ರಶಸ್ತಿಯನ್ನ ವಿತರಿಸ್ತಾ ಇದ್ದಾರೆ. ಯಶಸ್ವಿ ಟಾರ್ಗೆಟ್ ಟೈಟನ್ಸಿನ ತಂಡ ಈ ಟೂರ್ನಮೆಂಟಿನ ಸೋಲಿಲ್ಲದ ಸರದಾರ, ಚಾಂಪಿಯನ್ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಳ್ತಾ ಇದೆ. ಆಡಿದ ಎಲ್ಲ ಆಟಗಾರರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸಿಕೊಂಡು ಇನ್ನು ಪ್ರತ್ಯಕ್ಷವಾಗಿ ಹಾಗೇನೆ ಪರೋಕ್ಷಕವಾಗಿ ಯಾವೆಲ್ಲ ದಾನಿಗಳು ಈ ಟೂರ್ನಮೆಂಟ್ಗಾಗಿ ಸಹಕರಿಸಿದ್ದೀರಾ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ.
ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತು ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂತಹ ದಾನಿಗಳಿಗೂ ಕೂಡ ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹೆಸರೇ ಹೇಳುವ ಹಾಗೆ ಯಶಸ್ಸಿನ ಸಂಸ್ಥೆ, ಅದು ಯಶಸ್ವಿಯ ಸಂಸ್ಥೆ. ಯಶಸ್ವಿಯಾಗಿಯೇ ಇಲ್ಲಿ ಟೂರ್ನಮೆಂಟ್ ಅನ್ನ ಮುಂದುವರಿಸಿ ಮುನ್ನಡೆಸಿ ಸಮಾಪ್ತಿಯ ಹಾದಿಯತ್ತ ಕೊಂಡೊಯ್ದಿದ್ದಾರೆ. ಭಾಗವಹಿಸಿದ ಎಲ್ಲ ತಂಡಗಳಿಗೂ ನಮ್ಮ ಎಲ್ಲ ಅತಿಥಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿಕೊಂಡು ನಮ್ಮ ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇವೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಧನ್ಯವಾದಗಳು.